ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ TM ಎಜುಕೇಷನ್ ಚಾನಲ್ಗೆ ಸ್ವಾಗತ. ನೋಡ್ರಿ, ನಾವು 6ನೇ ತರಗತಿಯ ಅಧ್ಯಾಯ 2ರ ಭಾರತ ನಮ್ಮ ಹೆಮ್ಮೆ ಎಂಬ ಪಾಠದ ಬಗ್ಗೆ ವಿವರಣೆಯನ್ನು ನೀಡಿದ್ದೇನೆ. ಅರ್ಧ ಆಗಿತ್ತು ಫ್ರೆಂಡ್ಸ್. ಈಗ ನೋಡ್ರಿ, ಮುಂದುವರೆದ ಭಾಗ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ, ನಾನು ವಿವರಣೆನ ಮಾಡ್ತೀನಿ. ಮೊದಲು ನಾವು ಪಾಠ ಪ್ರವೇಶವನ್ನು ನೋಡಿದ್ದೇವೆ. ನಂತರದಾಗಿ ಭರತಖಂಡ ಮತ್ತು ಹಿಂದೂಸ್ತಾನ ಇಂಡಿಯಾ ಎಂಬ ಹೆಸರು ಹೇಗೆ ಬಂತು ಎಂಬುದನ್ನು ನೋಡಿದೆವು. ಭಾರತದ ಅನನ್ಯತೆಯನ್ನು ಪರಿಚಯಿಸುವುದರಲ್ಲಿ ಯುರೋಪಿಯನ್ನರ ಪಾತ್ರವನ್ನು ನೋಡಿದೆವು. ನೆಕ್ಸ್ಟ್, ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆಯನ್ನು ಏನು ನೀಡಿದ್ದಾರೆ ಎಂಬುದನ್ನು ನೋಡಿದ್ದೇವೆ. ನೆಕ್ಸ್ಟ್, ಅದಾದ ನಂತರ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಹೇಗೆ ಬೀರಿತು ಎಂಬುದನ್ನು ನಾವೀಗ ನೋಡೋಣ. ನೋಡ್ರಿ, ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ. ಸಾಗರಯಾನದಲ್ಲಿ ಭಾರತೀಯರು ಪರಿಣಿತರಾಗಿದ್ದರು. ನೋಡ್ರಿ, ಭಾರತೀಯರು ಸಾಗರಯಾನದಲ್ಲಿ ಏನಾಗಿದ್ರಂದ್ರೆ ಪರಿಣಿತರಾಗಿದ್ದರು. ಇಂತಹ ಯಾನಗಳಿಂದ ಸಾಂಸ್ಕೃತಿಕ ವಿನಿಮಯಗಳು ದೇಶಗಳ ನಡುವೆ ನಡೆಯುತ್ತಿದ್ದವು. ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಫ್ಘಾನಿಸ್ತಾನ್, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತು. ಬೌದ್ಧ ಮತ ನೋಡ್ರಿ, ಈ ಎಲ್ಲ ದೇಶಗಳಲ್ಲಿ ಏನಾಗ್ತದಂದ್ರೆ ಇದು ವ್ಯಾಪಕವಾಗುತ್ತದೆ. ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸಿತು. ನೋಡ್ರಿ, ಶ್ರೀಲಂಕಾ ಯಾವ ಮತವನ್ನು ಸ್ವೀಕರಿಸಿತು ಅಂತ ಹೇಳಿ ಪ್ರಶ್ನೆ ಆಗ್ಬೋದು. ಯಾವುದಂದ್ರೆ ಬೌದ್ಧ ಮತವನ್ನು ಸ್ವೀಕರಿಸಿತು. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾಮಿಯಾನ್ ಎಂಬಲ್ಲಿ ಇತ್ತು. ನೋಡ್ರಿ, ಜಗತ್ತಿನ ಅತಿ ಎತ್ತರದ ಬುದ್ಧನ ಈ ಮೂರ್ತಿ ಏನದ ನೋಡ್ರಿ, ಅಫ್ಘಾನಿಸ್ತಾನದ ಬಾಮಿಯಾನ್ ಎಂಬಲ್ಲಿ ಇತ್ತು ಎಂದರೆ ನಿಮಗೆ ಅಚ್ಚರಿ ಆಗುವುದಿಲ್ಲವೇ? ನೋಡ್ರಿ, ಬೌದ್ಧ ಮತ, ಹಿಂದೂ ಮತ್ತು ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿದವು. ಕಾಂಬೋಡಿಯಾದ ಅಂಕೋರ್ ವಾಟ್, ನೋಡ್ರಿ ಈ ದೇವಾಲಯ, ಕಾಂಬೋಡಿಯಾದ ಅಂಕೋರ್ ವಾಟ್ ಹಿಂದೂ ದೇವಾಲಯ ಇರ್ತೈತಿ. ಕಾಂಬೋಡಿಯಾದ ಅಂಕೋರ್ ವಾಟ್ ಎಂಬಲ್ಲಿನ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದಾಗಿದೆ. ಜಾವಾದ ಬೋರ್ಬೋದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧಾಲಯವಿದೆ. ಜಾವಾದ ಬೋರ್ಬೋದರ್ ಎಂಬಲ್ಲಿ ನೋಡ್ರಿ ಜಗತ್ಪ್ರಸಿದ್ಧ ಏನಿದೆ ಅಂದ್ರೆ ಬೌದ್ಧ ದೇವಾಲಯವಿದೆ. ಇದು ನೋಡ್ರಿ ಬೋರ್ಬೋದರ್ ಬೌದ್ಧ ದೇವಾಲಯ, ಜಾವಾ. ಇವೆರಡು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುವ ತಾಣಗಳಾಗಿವೆ. ನೋಡ್ರಿ, ಪ್ರಶ್ನೆ ಬರ್ಬೋದು, ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುವ ತಾಣಗಳು ಯಾವುವು ಅಂತೇಳಿ. ಇವೆರಡು ಬರಿಬಹುದು, ಅಂಕೋರ್ ವಾಟ್ ಹಿಂದೂ ದೇವಾಲಯ ಕಾಂಬೋಡಿಯಾ ಮತ್ತು ಬೋರ್ಬೋದರ್ ಬೌದ್ಧಾಲಯ ಜಾವಾ ಅಂತೇಳಿ ಎರಡು ಬರಿಬೇಕು. ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಬೆಳಗಿತು. ನೃತ್ಯಗಳಲ್ಲಿ, ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಇಂದಿಗೂ ಅಲ್ಲಿ ಜೀವಂತವಾಗಿವೆ. ನೋಡ್ರಿ, ಏನು ಜೀವಂತವಾಗಿವೆ ಅಂದ್ರೆ ಮಹಾಭಾರತದ ಕಥೆಗಳು, ರಾಮಾಯಣ ಮಹಾಭಾರತದ ಕಥೆಗಳು ಹಾಗೂ ನೃತ್ಯಗಳಲ್ಲಿನ ಹಾಡುಗಳು ಇವೆಲ್ಲವುಗಳು ಇಂದಿಗೂ ಅಲ್ಲಿ ಜೀವಂತವಾಗಿ ಉಳಿದಿವೆ. ಈಗ ನೋಡ್ರಿ, ಮುಂದಿಂದ ಏನದ ಭಾರತದ ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು ಇವ್ಯಾವು ನೋಡ್ರಿ. ಮೊದಲು ಯಾವುದಂದ್ರೆ ಆಚಾರ್ಯ ದೇವೋಭವ. ಮೊದಲನೆಯದು ಆಚಾರ್ಯ ದೇವೋಭವ. ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿರಲಿಲ್ಲ. 3000 ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡಿದ್ದ ಮೌಲ್ಯಗಳು ಎಲ್ಲ ಕಾಲಗಳಿಗೂ ಅನ್ವಯವಾಗುವಂಥವು. ಸತ್ಯವನ್ನು ಹೇಳು, ಧರ್ಮವನ್ನು ಪಾಲಿಸು, ಇದುವರೆಗೆ ಕಲಿತಿದ್ದರಿಂದಲೇ ತೃಪ್ತನಾಗಬೇಡ, ಗರ್ವಪಡಬೇಡ, ತಾಯಿ, ತಂದೆ, ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು. ಈ ಮೌಲ್ಯಗಳು ಇಂದಿಗೂ ನಮ್ಮ ಮುಂದಿವೆ. ನೋಡ್ರಿ, ತಂದೆ ತಾಯಿಯನ್ನು ಗೌರವಿಸಬೇಕು, ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಕಾಣಬೇಕು ಅಂತ ಹೇಳಿ ಈ ಮೌಲ್ಯಗಳಲ್ಲಿ ನಮ್ಮಲ್ಲಿ ಇನ್ನೂ ಮುಂದೆ ಇವೆ ಅಂಥೇಳಿ ಇದರಲ್ಲಿ ಇದೆ. ನೋಡ್ರಿ, ಅಹಿಂಸೆ. ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠತಮ ಪ್ರತಿಪಾದಕರು ಭಾರತೀಯರು. ನೋಡ್ರಿ, ಅಹಿಂಸೆಯಲ್ಲಿ ಶ್ರೇಷ್ಠದ ಪ್ರತಿಪಾದಕರು ಯಾರಂದ್ರೆ ಭಾರತೀಯರು. ಬೌದ್ಧ, ಜೈನ ಧರ್ಮಗಳು ಸಹ ಅಹಿಂಸೆಯನ್ನು ಪ್ರತಿಪಾದಿಸಿದವು.
ಈ ಅಹಿಂಸಾ ತತ್ವವನ್ನೇ ಮಹಾತ್ಮ ಗಾಂಧೀಜಿಯವರು ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ನಮಗೆ ಸ್ವತಂತ್ರವನ್ನು ತಂದು ಕೊಟ್ಟಿರುವುದನ್ನು ನಾವು ಗಮನಿಸಬಹುದು. ನೋಡ್ರಿ, ಮೂರನೇದಾಗಿ ಎಲ್ಲ ಜನರು ಸುಖಿಗಳಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿದೆ. ವಸುಧೈವ ಕುಟುಂಬಕಂ ಅಂದ್ರೆ ಅದರ ಮೀನಿಂಗ್ ನೋಡ್ರಿ, ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಉದಾತ್ತ ಚಿಂತನೆಯು ಭಾರತೀಯರದೇ ಆಗಿದೆ. ಸರ್ವಧರ್ಮ ಸಮಾನತೆ. ನಾಲ್ಕನೇದು, ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ. ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ, ಅದಕ್ಕೆ ಕತ್ತಲೆಯನ್ನೇ ಹೊಡೆದೋಡಿಸುವ ಶಕ್ತಿ ಇದೆ. ಅಂತೆಯೇ ಮತಧರ್ಮ ಯಾವುದೇ ಇರಲಿ, ದೇವರು ಒಬ್ಬನೇ, ನಾಮ ಹಲವು ಎಂಬುದು ವೇದವಾಕ್ಯವಾಗಿದೆ. ಮೇಲೆ ಉಲ್ಲೇಖಿಸಿದ ಎಲ್ಲ ಮೌಲ್ಯಗಳು ಭಾರತದ ಸಾಂಸ್ಕೃತಿಕ ಚಿಂತನೆಯ ಹಿರಿಮೆಗಳಾಗಿವೆ. ನೋಡ್ರಿ, ಇವು ಭಾರತೀಯ ಸರ್ವಕಾಲಿಕ ಕೆಲವು ಮೌಲ್ಯಗಳಾಗಿವೆ. ಮೊದಲನೇದು ಆಚಾರ್ಯ ದೇವೋಭವ, ಎರಡನೇದು ಅಹಿಂಸೆ, ಮೂರನೇದು ಎಲ್ಲ ಜನರು ಸುಖಿಗಳಾಗಲಿ, ನಾಲ್ಕನೇದು ಸರ್ವಧರ್ಮ ಸಮಾನತೆ. ನೋಡ್ರಿ, ಈಗ ಮುಂದಿನ ಭಾಷಾಭ್ಯಾಸವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಈಗ ಇದರಲ್ಲಿ ಏನಾದರೂ ತಿಳಿಯದೇ ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೂ ಈ ಚಾನಲನ್ನು TM ಎಜುಕೇಷನ್ ಚಾನಲನ್ನು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.